ಇವತ್ತಿನ ಸ್ಪೆಷಲ್ ಉಪ್ಪಡ್ ಪಚ್ಚಿರ್ ಅಥವಾ ಹಲಸಿನ ತೊಳೆ ಪಲ್ಯ. ಇದು ತುಂಬಾನೇ ಕ್ವಿಕ್ ಆಗಿ ಮಾಡಬಹುದಾದ ರೆಸಿಪಿ. ಇದನ್ನ ಮಾಡಲು ಮೊದಲಿಗೆ 12 ಬ್ಯಾಡಗಿ ಮೆಣಸನ್ನ ಡ್ರೈ ಆಗಿ ಹುರ್ಕೊಳ್ಳಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಹುರ್ಕೋಬೇಕು. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಇದಕ್ಕೆ ತುಂಡು ಮಾಡಿಟ್ಟಿರೋ ಹಲಸಿನ ಬೀಜವನ್ನು ಹಾಕೊಳ್ಳಿ. ಹಲಸಿನ ಬೀಜ ಮುಕ್ಕಾಲು ಭಾಗ ಬೆಂದ್ಮೇಲೆ ನೀರಲ್ಲಿ 1 ಗಂಟೆಗಳ ಕಾಲ ನೆನೆಸಿಟ್ಟ ಹಲಸಿನ ತೊಳೆಯನ್ನು ಹಾಕೊಳ್ಳಿ. ಈಗ ಎರಡನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ ಬೇಯೋದಕ್ಕೆ ಬಿಡಿ. ಇದಕ್ಕೆ ಉಪ್ಪು ಹಾಕೋ ಅಗತ್ಯವಿಲ್ಲ, ಆದರೆ ಅಗತ್ಯವಿದ್ರೆ ಸ್ವಲ್ಪ ಸೇರಿಸಬಹುದು. ಈಗ ಮಿಕ್ಸಿ ಜಾರಿಗೆ 6 ಎಸಳು ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಕಪ್ ತೆಂಗಿನಕಾಯಿ ಹಾಗೂ ಸ್ವಲ್ಪ ಈರುಳ್ಳಿ ಹಾಕಿ 2 ಸುತ್ತು ತಿರುಗಿಸಿ. ಈಗ 3.5 ಟೇಬಲ್ ಸ್ಪೂನ್ ನಾವು ರೆಡಿ ಮಾಡಿಟ್ಟ ಮಸಾಲಾನ ಇದಕ್ಕೆ ಹಾಕ್ತಿದ್ದೀನಿ. ನಂತರ ತೆಂಗಿನಕಾಯಿ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ. ಈಗ ರುಚಿಯಾದ ಹಲಸಿನ ತೊಳೆ ಹಾಗೂ ಹಲಸಿನ ಬೀಜದ ಪಲ್ಯ ರೆಡಿ ಆಯಿತು. ನೀವು ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನಲ್ಲಿದೆ, ಚೆಕ್ ಮಾಡಿ.